ಒಂದು ಸಾಧನೆಗೆ ವಯಸ್ಸಿನ ಮಿತಿ ಇರಲ್ಲ ಅಂತ. ಕೆಲವರು ಬೆಳೀತಾ ಬೆಳೀತಾನೆ ಮುಂದೆ ಇವರು ಏನಾಗ್ತಾರೆ ಅನ್ನೋದನ್ನ ಗೊತ್ತಾಗತ್ತೆ. ಯಾಕಂದ್ರೆ ಒಂದು ಕಾಳು ಮೊಳಕೆಯಲ್ಲಿ ನೋಡ್ಬೋದು, ಚಿಗುರೊಡೆದಂತ ಸಂದರ್ಭದಲ್ಲಿ ನೋಡ್ಬೋದು ಒಂದು ಬೀಜ ಬಿತ್ತದೆ ಇದು ಎಮ್ಮರ ಆಗತ್ತೋ ಗಿಡ ಆಗತ್ತೋ ಅಂತ. ಇಂಥ ಒಂದು ದಿಸೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿದ್ದು ಈ ಸಮಾಜದ ಒಂದು ಎಲ್ಲ ಇವತ್ತು IPS ಇತ್ತು, ಇದು BNS ಆಕ್ಟ್ ಆಗಿದೆ, ಭಾರತೀಯ ನಾಗರಿಕ ಸಂಹಿತೆ. ಈ ಒಂದು ಭಾರತೀಯ ನಾಗರಿಕ ಸಂಹಿತೆ ಅಡಿಯಲ್ಲಿ ಏನೆಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ಕೊಂಡು ಜನರಿಗೆ ನ್ಯಾಯವನ್ನ ಕೊಡ್ಬೋದು. ಕೋರ್ಟ್ ಸಮಸ್ಯೆ ಅಂದ್ಕೊಂಡ್ರೆ ಜನರು ಜೀವವನ್ನೇ ಒದಗಬೇಕಾಗುತ್ತೆ ಎಷ್ಟೋ ಜನರಿಗೆ. ಇವತ್ತಿನ ಕೂಡ ನಾನು ಒಂದು ಸಮಸ್ಯೆಯಲ್ಲಿ ಪರ್ಸನಲ್ ಸಮಸ್ಯೆ ಒಳಗಾದ್ರೆ ನನಗೆ ಅನ್ಸುತ್ತೆ ಜೀವನೇ ಹೋಗ್ಬಿಡ್ಬೋದು. ಹೋರಾಟಕ್ಕಿಂತ ಜೀವ ಮುಖ್ಯ, ಆದ್ರೆ ಆ ಜೀವನೇ ಹೋಗುವಂತ ಸಂದರ್ಭಗಳು ಒಂದು ಮಾನಸಿಕ ಕುಬ್ಜತೆಯನ್ನು ಕಾಣುವಂತ ವ್ಯವಸ್ಥೆಗಳಲ್ಲಿದ್ದಾಗ ನ್ಯಾಯಾಂಗದ ಮಾರ್ಗದರ್ಶನ ಅತ್ಯವಶ್ಯಕ. ಅವತ್ತಿನ ದಿವಸ ಇಂಥ ಒಂದು ನ್ಯಾಯಾಲಯದ ಅಥವಾ ನ್ಯಾಯಾಂಗದ ವ್ಯವಸ್ಥೆಯ ಒಂದು ಮಾರ್ಗದರ್ಶನ ನೀಡಿ ನಿಜವಾಗ್ಲೂ ಧೈರ್ಯ ಕೊಟ್ರೆ ಆ ಬದುಕು ಮತ್ತೆ ಚಿಗುರೊಡೆಯುತ್ತೆ, ಮತ್ತೆ ಒಂದು ಆಶಾ ಭಾವನೆಯಿಂದ ಮೇಲೇಳುತ್ತೆ. ಇಂಥ ಒಂದು ನಿಟ್ಟಿನಲ್ಲಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ಬೋದು ನಮ್ಮ ಗೀತಾ ಮಾವನೆ ಮೇಡಮ್ ಅವರ ಮಗ, ಅವರ ಸುಪುತ್ರ, ದೇಶದ ಪುತ್ರ ನಮ್ಮ ರೇಖೇಶ್ ಮಾನೆ ಅಂತೇಳಿ ನಿಜವಾಗ್ಲೂ ಈ ಒಂದು ನಿಟ್ಟಿನಲ್ಲಿ ಒಂದು ಕೆಲವೇ ವರ್ಷಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು ವೃತ್ತಿಯಲ್ಲಿ. ಅತ್ಯಂತ ಈ ಮಲೆನಾಡು ನಗರಿಯಲ್ಲಿ ಗಮನ ಸೆಳೆದಿದ್ದಾರೆ. ಯಾವುದೇ ಬಂದ್ರೆ ಮೊದಲು ಅವ್ರು ಫೀಸ್ ಏನ್ ಕೇಳಲ್ಲ, ನಿಮ್ ಸಮಸ್ಯೆ ಏನು ಅಂತ ಕೇಳ್ತಾರೆ. ಫೀಸ್ ಕೇಳ್ತಾರೆ ಹೋದ್ರೆ ಎಷ್ಟೋ ಜನ ಕೆಲವರಲ್ಲಿ ನನ್ನ ಫೀಸ್ ಇಷ್ಟಿದ್ರೆ ಅವ್ರು ಕೆಲಸ ಮಾಡ್ಬೋದು ಅಂತ. ಇಲ್ಲ ಅವ್ರ ಹತ್ರ ಹೋದ್ರೆ ಎಷ್ಟು ಫೀಸ್ ಆಗುತ್ತೆ ಅನ್ನೋದು ಹೇಳ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಅದು ನಿಜವಾಗ್ಲೂ ಇವ್ರ ಹತ್ರ ಯಾವುದೇ ಕೇಸಸ್ಗಳು, ಯಾವುದೇ ತರದ ವ್ಯಕ್ತಿಗಳು ಅವರು ಬಂದಿದ ಇರ್ಬೋದು ಅಥವಾ ಏನಾಗಿರ್ಬೋದು, ಅವ್ರ ಕೇಸಸ್ಗಳು ಬಂದ್ರೆ ಆ ಕೇಸಿನ ಡೆಪ್ತ್ ನ ನೋಡ್ಕೊಂಡು ನೀವು ನ್ಯಾಯವನ್ನ ಕೊಟ್ಟೇ ಕೊಡಿಸ್ತೀರಿ ಅಂತೇಳಿ ನಿಟ್ಟಿನಲ್ಲಿ ಸುಮಾರಷ್ಟು ಕೇಸ್ಗಳಿಗೆ ಅವರು ತಾಯಿ ಮಗ ಅಂದ್ರೆ ಒಂದು ಸಿನಿಮಾನು ಬಂದಿದೆ ಅದರೊಳಗೆ, ತಾಯಿ ಲಾಯರ್ ಆದ್ರೆ ಮಗ ಹೇಗೆ ಅವರು ಕೋಆಪರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಹಾಗೇನೆ ನಮ್ಮ ರೇಖೇಶ್ ಮಾನೆ ಅವರು ಕೂಡ ತಾಯಿಗೆ ದತ್ತ ಮಗನಾಗಿ ಇವತ್ತು ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು KG ರೇಖೇಶ್ ಮಾನೆ, ಅಧಿವಕ್ತ, ಅಡ್ವೊಕೇಟ್, ಶಿವಮೊಗ್ಗ ಸೆಷನ್ಸ್ ಕೋರ್ಟ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು. ವೇಷ ಬೇರೆ ಭಾಷೆ ಬೇರೆ, ದೇಶ ಒಂದೇ ಭಾರತ, ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸತತ ಅಂತ ಶಾಸ್ತ್ರಿ ಮಳೆಯವರು ಹೇಳಿರುವಂತದ್ದು. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ಅಖಂಡತೆ, ಅಖಂಡತೆಯಲ್ಲಿ ಭಾವೈಕ್ಯತೆಯನ್ನ ಕಾಣ್ತಾ ಇರುವಂತಹ ವಿಶ್ವದಲ್ಲಿ ಇರುವಂತಹ ಏಕೈಕ ದೇಶ ಅಂದ್ರೆ ಅದು ನಮ್ಮ ಭಾರತ. ಇವತ್ತು we the people of India, that is Bharat, having resolved to constitute India into a sovereign, socialist, secular, democratic republic country ಅಂತ ನಮ್ಮನ್ನ ನಾವು ಇವತ್ತು ಒಪ್ಕೊಂಡಿರುವಂತಹ ಒಂದು ಸಂವಿಧಾನ ಇತ್ತು ಅಂದ್ರೆ ಅದು ನಮಗೆ ಭವ್ಯವಾಗಿ ನಮ್ಮ ಪೂರ್ವಜರು ನಮಗೆ ಧಾರೆ ಕೊಟ್ಟಿರುವಂತಹ ಭಾರತದ ಸಂವಿಧಾನ. ಅದರಲ್ಲಿ ಇವತ್ತು ನಮ್ಮ ಸಂವಿಧಾನ ಇಷ್ಟು ಪಾಪ್ಯುಲರ್ ಆಗಲಿಕ್ಕೆ ಕಾರಣ, ಎಲ್ಲರೂ ಕೂಡ ಇಷ್ಟಪಡಲಿಕ್ಕೆ ಕಾರಣ ಇರುವಂತದ್ದೇ ಮೂಲವಾಗಿರುವಂತದ್ದು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು. ನಾವು ಮೂಲಭೂತ ಹಕ್ಕುಗಳು ಅಂದ್ರೆ ಎಲ್ಲೂ ಕೂಡ ಗೊತ್ತಾಗುತ್ತೆ, ಯಾರೇ ಏನಾದ್ರು ಕೂಡ ಇದನ್ನು ಮೂಲಭೂತ ಹಕ್ಕು ಅಂತ ಹೇಳ್ತೀವಿ, ಏನೇ ಉಲ್ಲಂಘನೆ ಆದ್ರೂ ಕೂಡ ಇದನ್ನು ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತೇವೆ. ಅದರಲ್ಲೂ ಕೂಡ 6 ಶ್ರೇಷ್ಠವಾಗಿರುವಂತಹ ಮೂಲಭೂತ ಹಕ್ಕುಗಳು: ಸಮಾನತೆಯ ಹಕ್ಕುಗಳು, ಶೋಷಣೆ ವಿರುದ್ಧದ ಹಕ್ಕುಗಳು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಪರಂಪರೆಯ ಹಕ್ಕು. ಒಂದು ವೇಳೆ ಈ ಹಕ್ಕಿನ ಉಲ್ಲಂಘನೆ ಆದಾಗ ನಾವು ಸಂವಿಧಾನ ಪರಿಹಾರ ಹಕ್ಕುಗಳು ಅಂತ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ನಾವು ನೋಡ್ತಾ ಹೋಗ್ತೇವೆ. ರಿಟ್ ಅರ್ಜಿಗಳನ್ನ ಮಾನ್ಯ ಹೈಕೋರ್ಟ್ ಅಥವಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಗಳಿಗೆ ಹಾಕೊಂಡು ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳುವಂಥದ್ದು. ಇಂತಹ ಒಂದು ವ್ಯವಸ್ಥೆಯಲ್ಲಿ 3 pillars ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ 3 ಮುಖ್ಯವಾಗಿರುವಂತಹ ಸ್ತಂಭಗಳು ಯಾವುದು ಅಂತ ನೋಡೋದಾದ್ರೆ ನಮ್ಮ ದೇಶಕ್ಕೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ. ಆದ್ರೆ ಅದಕ್ಕಿಂತ ಮಿಗಿಲವಾಗಿರುವಂತದ್ದು ರಾಘು ಸರ್ ಹೇಳಿದ್ರು ಪತ್ರಿಕೋದ್ಯಮ ಅಂತ. ಪತ್ರಿಕೋದ್ಯಮನ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಕೊಳ್ತಾರೆ. ಇದು ರೈಟ್ ಟು ಫ್ರೀಡಮ್ ಅಂಡ್ ಎಕ್ಸ್ಪ್ರೆಷನ್ ಅಲ್ಲೇ ಬರುವಂತದ್ದು, ಆರ್ಟಿಕಲ್ 19 ನಲ್ಲಿ ಬರುವಂತದ್ದು. ಒಬ್ಬ ವ್ಯಕ್ತಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಮುಖ್ಯನೋ ಪತ್ರಿಕೋದ್ಯಮ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಇದನ್ನ ನಾವು ಸಂವಿಧಾನದಲ್ಲಿ ಅನ್ಅಫಿಷಿಯಲ್ ಆಗಿದ್ರು ಕೂಡ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇದು ಸಂವಿಧಾನದ 4ನೇ ಅಂಗ ಅಂತ. ಅಂದ್ರೆ 4th ಪಿಲ್ಲರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಾದ್ರು ಹೇಳಿದ್ರೆ ಅದು ಜರ್ನಲಿಸಂ ಅಂತ ಹೇಳ್ತೇವೆ. ಖಡ್ಗಕ್ಕಿಂತ ಅಧಿಕವಾದದ್ದು ಲೇಖನಿ ಅಂತ ನಮಗೆ ಎಷ್ಟೋ ದಿವಸ ನಾವು ತಿಳ್ಕೊಂಡು ಬಂದಿರೋದು, ಓದ್ಕೊಂಡ್ ಬಂದಿರುವಂತದ್ದು. ಆದ್ರೆ
ಕಾಮ್ರೇಡ್ ಲಿಂಗಪ್ಪ ಅಜ್ಜ ಅವ್ರನ್ನ ನೋಡಿದ್ಮೇಲೆ ನಮಗೆ ಗೊತ್ತಾಗಿರೋದು ನಿಜವಾಗ್ಲೂ ಖಡ್ಗಕ್ಕಿಂತ ಹಿತವಾಗಿರೋದು ಲೇಖನಿ ಅಂತ. ಅಂದ್ರೆ ಅಷ್ಟು ಶ್ರಮಜೀವಿ ಆಗಿರ್ತಾರೆ, ದೇಶದ ಪರ, ರಾಷ್ಟ್ರದ ಪರ, ಮತ್ತೆ ದೀನ ದಲಿತರ ಪರ, ಬಡವರ ಪರ ಅವರು ಇಷ್ಟು ವರ್ಷದಿಂದ ಕಾರ್ಯ ಮಾಡ್ಕೊಂಡು ಬಂದಿರೋದಕ್ಕೆ ನೀವೆಲ್ಲ ಇಲ್ಲಿ ಸಾಕ್ಷಿ ಆಗಿರುವಂತದ್ದು. ಅವರ ಬಗ್ಗೆ ನಾನು ಅವ್ರಿಗೆ ಯಾವತ್ತೂ ನೋಡೇ ಇಲ್ಲ. ಅಂಡ್ 98 ವರ್ಷ ಅವರು ಆಯುಷ್ಯಾಗಿ ಇಲ್ಲಿ ಇದ್ದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟೋಗಿರ್ತಾರೆ. ಆದ್ರೆ ಇರುವಂತ ಎಲ್ಲಾ ಗಣ್ಯರು ಮತ್ತು ಹಿರಿಯರು ಪ್ರಜ್ಞಾವಂತರು ಮಾತುಗಳನ್ನ ಕೇಳೋ ಮೇಲೆ ಗೊತ್ತಾಗಿರುವಂತದ್ದು ಅವರ ಒಂದು ಪ್ರಶಸ್ತಿ ಏನಿದೆಯಲ್ಲ ನಿಜವಾಗ್ಲೂ ನನ್ನ ಏಜಿಗೆ ತುಂಬಾನೇ ಚಿಕ್ಕದಾಗಿ, ನಾನೊಬ್ಬ ತುಂಬಾ ಚಿಕ್ಕವನಾಗಿದ್ರು ಕೂಡ ತುಂಬಾನೇ ಒಂದು ದೊಡ್ಡ ಪ್ರಶಸ್ತಿ ಆಗಿದ್ರು ಕೂಡ ಅದು ಒಂದು ದೊಡ್ಡ ಜವಾಬ್ದಾರಿ ಅಂತ ಅನ್ಕೋಬಹುದು. ಅಂಡ್ ನನಗೆ ಅನ್ಸುತ್ತೆ ನನ್ನ ಅಷ್ಟು ಯೋಗ್ಯತೆ ಇದೆಯೋ ಅರ್ಹತೆ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿನ ಈ ಪ್ರಶಸ್ತಿ ಪುರಸ್ಕೃತರಾದ ನಂತರ ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಸಮಾಜನ ಸ್ವಲ್ಪ ಮರ್ಯಾದೆಯಾಗಿ ಈಗಲೂ ಇರ್ಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟು ಒಂದು ಜವಾಬ್ದಾರಿ, ಗುರುತರವಾಗಿರುವಂತ ಜವಾಬ್ದಾರಿಯನ್ನ ನಮಗೆ ಕೊಟ್ಟಿರೋ ಹಾಗೆ. ಒಂದು ಹಡಗು ಸಮುದ್ರದಲ್ಲಿ ತೇಳ್ಕೊಂಡ್ ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ದೆಸೆ ಇರಬೇಕು, ಒಂದು ದಾರಿ ಇರಬೇಕು, ಇಲ್ಲಾಂದ್ರೆ ಅದು ಆ ಒಂದು ಸ್ಥಳವನ್ನು ತಲುಪಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದೇ ರೀತಿ ಒಂದು ಮಗುವಿಗೆ ತಂದೆ ತಾಯಿಗಳು ಜನ್ಮ ನೀಡಿ ಭೂಮಿಗೆ ಬಿಡ್ತಾರೆ, ಆದ್ರೆ ಮಗುವಿನ ಉತ್ತಮ ಭವಿಷ್ಯ ಮತ್ತು ವ್ಯಕ್ತಿತ್ವ ವಿಕಸನದಲ್ಲಿ ಶಿಕ್ಷಣ ತುಂಬಾನೇ ಮುಖ್ಯವಾಗಿರುವಂತಹ ಪಾತ್ರವನ್ನು ನಿರ್ವಹಿಸುವಂತದ್ದು. ಆದ್ರೆ ನನಗೆ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ನಮ್ಮ ತಾಯಿ ಇದ್ದೇ ಅವರ ಒಂದು ಮಗನಾಗಿ, ಹಿತಾಕ್ಷಿನಲ್ಲಿರುವ ಮಗ ಆಗಿ ಹುಟ್ಟಿದ ನಾನು ತುಂಬಾನೇ ಪುಣ್ಯವಂತ ಆಗಿದೆ. ಅದರಲ್ಲೂ ಭಾರತ ಅನ್ನುವಂತ ದೇಶದಲ್ಲಿ, ಕರ್ನಾಟಕ ಅನ್ನುವಂತ ರಾಜ್ಯದಲ್ಲಿ, ಶಿವಮೊಗ್ಗ ಅನ್ನುವಂತ ಜಿಲ್ಲೆನಲ್ಲಿ, ಮಲೆನಾಡಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕೆ ತುಂಬಾನೇ ಖುಷಿ ಆಗುವಂತದ್ದು. ಅಂಡ್ ಇಂಥ ಒಂದು ಪುರಸ್ಕಾರವನ್ನ ನನಗೆ ಕೊಡೋ ಮುಖಾಂತರ ನನ್ನಲ್ಲಿರುವಂತಹ ಜವಾಬ್ದಾರಿನ ಹೆಚ್ಚಿರುವಂತಹ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫಾರಂನ ಅಧ್ಯಕ್ಷರಾಗಿರುವಂತಹ ಕಾರ್ಯಶ್ರಮಸ್ಥರಾಗಿರ್ಬೋದು, ನನಿತ್ ದಲಾಲಿ ಸರ್ ಆಗಿರ್ಬೋದು, ಚಿರಂಜೀವಿ ಬಾಬು ಸರ್ ಆಗಿರ್ಬೋದು, ಸುಮಧುರಾ ಸರ್ ಆಗಿರ್ಬೋದು, ಅಂಡ್ ಇನ್ನು ತುಂಬಾನೇ ಸಮಾಜದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿರುವಂತ ತುಂಬಾನೇ ಗುರು ಹಿರಿಯರೆಲ್ಲ ಇಲ್ಲೇ ಇದ್ದಾರೆ. ಅವರ ಒಂದು ಏನ್ ನೋಡ್ಕೊಟ್ರು ನನಗಂತೂ ಗೊತ್ತಿಲ್ಲ. ಅಂಡ್ ತುಂಬಾನೇ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಖಂಡಿತವಾಗ್ಲೂ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಧನ್ಯವಾದ.